ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂತಹ ಮಳೆ ಇದರಿಂದಾಗಿ ಸಂಪೂರ್ಣ ಜಲಾವೃತವಾಗಿದ್ದಂತಹ ಬೆಳೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿದಿದೆ. ಸಂಪೂರ್ಣವಾಗಿ ಬೆಳೆಗಳು ಜಲಾವೃತಗೊಂಡಿದೆ. ನಿರಂತರವಾಗಿ ಮಳೆ ಸುರಿದಂತಹ ಹಿನ್ನೆಲೆಯಾಗಿ ಬೆಳೆಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಶಿಕ್ಕೇರಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಈರುಳ್ಳಿ ಬೆಳೆದಂತಹ ಹೊಲ ಗದ್ದೆಗಳಲ್ಲಿ ನೀರು ಒಂದು ಈರುಳ್ಳಿ ಬೆಳೆದಂತಹ ಗದ್ದೆಗಳಲ್ಲಿ ನೀರು ತುಂಬಿಕೊಂಡಿದೆ. ಇದರಿಂದಾಗಿ ಅನ್ನದಾತ ಕಂಗಾಲಾಗಿದ್ದಾನೆ. ಹಾಗೆ ಬೆಳೆದಂತಹ ಈರುಳ್ಳಿ ಬೆಳೆ ಹಾನಿಯಾಗಿದೆ. 40,000 ಹೆಕ್ಟೇರ್ ಜಮೀನಿನಲ್ಲಿ ಈರುಳ್ಳಿಯನ್ನ ಬೆಳೆಯಲಾಗಿತ್ತು. ಅದರಲ್ಲಿ 24,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಈರುಳ್ಳಿ ಹಾನಿಯಾಗಿದೆ. ಕೋಡಿ ಬಿದ್ದು ಹರಿಯುತ್ತಿರುವಂತಹ ಹೊಲ ಗದ್ದೆಗಳಲ್ಲಿನ ನೀರು, ನಿರಂತರವಾಗಿ ಸುರಿದಂತಹ ಮಳೆಯ ಹಿನ್ನೆಲೆಯಲ್ಲಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. 40,000 ಹೆಕ್ಟೇರ್ ಜಮೀನಿನಲ್ಲಿ ಈರುಳ್ಳಿಯನ್ನ ಬೆಳೆಯಲಾಗಿತ್ತು. ಅದರಲ್ಲಿ 24,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಈರುಳ್ಳಿ ಹಾನಿಗೆ ಒಳಗಾಗಿದೆ. ಎಲ್ಲ ಹೊಲ ಗದ್ದೆಗಳಲ್ಲೆಲ್ಲ ನೀರು ತುಂಬಿಕೊಂಡಿದೆ. ನಿರಂತರವಾಗಿ ಸುರಿದಂತಹ ಮಳೆಯ ಕಾರಣದಿಂದಾಗಿ ಹೊಲ ಗದ್ದೆಗಳಲ್ಲಿ ನೀರು ತುಂಬಿಕೊಂಡಿದೆ. ಇದರಿಂದಾಗಿ ಈರುಳ್ಳಿ ಬೆಳೆ ಹಾನಿಯಾಗಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬೆಳೆ ಹಾನಿಯಾಗಿದೆ ಅಂತ. 40,000 ಹೆಕ್ಟೇರ್ ಜಮೀನಲ್ಲಿ ಈರುಳ್ಳಿಯನ್ನ ಬೆಳೆಯಲಾಗಿತ್ತು. ಆದರೆ ಅರ್ಧಕ್ಕರ್ಧ ಬೆಳೆ ಹಾನಿಯಾಗಿದೆ ಅಂತಾನೆ ಹೇಳ್ಬೋದು. 24,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಈರುಳ್ಳಿಯ ಒಂದು ಬೆಳೆ ಹಾನಿಯಾಗಿದೆ. ಕಷ್ಟಪಟ್ಟು ರೈತರು ಬೆಳೆದಿರ್ತಾರೆ. ಇನ್ನೇನು ಫಸಲು ಬಂದಾಗ ಅದನ್ನ ಮಾರ್ಬಿಟ್ಟು ಚೆನ್ನಾಗಿ ಸಂಪಾದನೆ ಆಗತ್ತೆ ಅಂತ ಅಂದ್ಕೊಂಡಿರುವಷ್ಟರಲ್ಲಿ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ರೀತಿಯಾಗಿ ಬೆಳೆ ಹಾನಿಯಾಗಿದೆ. ರೈತರಿಗೆ ನಷ್ಟ ಉಂಟಾಗಿದೆ.